ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ರಾಜ್ಯದ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಈ ಒಂದು ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಅಲ್ಲಿನ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಮುಗಿದ ಹಿನ್ನೆಲೆ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಅಭ್ಯರ್ಥಿಗಳು ಇರುವಂತದ್ದು. ಕುಟುಂಬಸ್ಥರು ಹಾಗೂ ಕಾರ್ಯಕರ್ತರ ಜೊತೆಗೆ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಕಾರ್ಯಕರ್ತರ ಜೊತೆ ಉಮೇಶ್ ಮೇಟಿ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ತಿಮ್ಮಾಪುರ ಗ್ರಾಮದಲ್ಲಿ ಅವರ ನಿವಾಸ ಇರುವಂತದ್ದು. ಅವರ ನಿವಾಸದಲ್ಲೇ ಕುಳಿತು ಕಾರ್ಯಕರ್ತರು ಹಾಗೂ ಕುಟುಂಬಸ್ಥರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ. ಪ್ರಚಾರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಈಗ ಎಲ್ಲವೂ ಮುಗಿದು ರಿಲ್ಯಾಕ್ಸ್ ಮಾಡ್ತಾ ಇರುವಂತದ್ದು. ಇನ್ನೇನು ಮೇ 4ನೇ ತಾರೀಕು ಇದರ ಕೌಂಟಿಂಗ್ ನಡೆಯುತ್ತೆ. ಚುನಾವಣೆಯ ಕೌಂಟಿಂಗ್ ನಡೆದು ಸೋಲು ಗೆಲುವು ಎಲ್ಲವೂ ನಿರ್ಧಾರವಾಗುತ್ತೆ. ಇದರ ಬಗ್ಗೆ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ, ಚರ್ಚೆಯನ್ನ ನಡೆಸ್ತಿದ್ದಾರೆ ತಮ್ಮ ನಿವಾಸದಲ್ಲಿ ಕುಳಿತು. ನಿನ್ನೆವರೆಗೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಪ್ರಚಾರವಾಗ್ಲಿ ಚುನಾವಣೆ ಆಗ್ಲಿ ಇದರೆಲ್ಲರ ಬ್ಯುಸಿಯಲ್ಲಿ ಇದ್ದಿದ್ದಂಥದ್ದು. ಈಗ ಅಭ್ಯರ್ಥಿಗಳು ಇನ್ನೇನು ಮುಗಿತು ನಿನ್ನೆ ಚುನಾವಣೆ ಅಂತಿದ್ದ ಹಾಗೆ ಈಗ ಎಲ್ಲರೂ ಕೂಡ ಇದರಿಂದ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ಇಂದು ಆರಾಮಾಗಿ ಮನೆಯಲ್ಲಿ ಕೂತು ಚರ್ಚೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಏನು ಕಾಂಗ್ರೆಸ್ನ ಅಭ್ಯರ್ಥಿಗಳು, ಬಿಜೆಪಿ ಅಭ್ಯರ್ಥಿಗಳು ಎಲ್ಲರೂ ಕೂಡ ಉಪಚುನಾವಣೆಯಿಂದ ಈಗ ರಿಲ್ಯಾಕ್ಸ್ ಆಗಿ ಬಾಗಲಕೋಟೆ ಉಪಚುನಾವಣೆಯ ಕದನದ ನಂತರ ರಿಲ್ಯಾಕ್ಸ್ ಮೋಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಕೂಡ ಈಗ ರಿಲ್ಯಾಕ್ಸ್ ಮೋಡ್ನಲ್ಲಿ ಇರುವಂಥದ್ದು. ತಮ್ಮ ಕಚೇರಿಯಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಚಿರಂತಿಮಠ ಅವರು. ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು ಬಿಜೆಪಿ ಅಭ್ಯರ್ಥಿ. ಈಗ ಮತದಾನ ಮುಗಿತು ಅಂತ ಅಂತಿದ್ದಂಗೆ ಈಗ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಕೂತಿದ್ದಾರೆ. ಗೆಲುವಿನ ವಿಶ್ವಾಸವನ್ನ ಡಾಕ್ಟರ್ ವೀರಣ್ಣ ಚಿರಂತಿಮಠ ವ್ಯಕ್ತಪಡಿಸಿರುವಂತದ್ದು. ತಮ್ಮ ಎಪಿಎಂಸಿಯಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಕುಳಿತು ಇದರ ಬಗ್ಗೆ ಮಾತನಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಸೋಮಶೇಖರ್, ನಿನ್ನೆ ಏನು ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬಿರುಸಿನಿಂದ ನಡೆಯಿತು. ಇದಾದ ಬಳಿಕ ಈಗ ಅಲ್ಲಿನ ಅಭ್ಯರ್ಥಿಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮೋಡ್ ನಲ್ಲಿ ಇರುವಂತದ್ದು. ಮೇ 4ರ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಸದ್ಯಕ್ಕೆ ಬಾಗಲಕೋಟೆ ಉಪಚುನಾವಣೆಯ ರಣಕಣ ಸದ್ಯಕ್ಕೆ ಮುಕ್ತಾಯಗೊಂಡಿರುವಂತದ್ದು. ಈಗೇನಿದ್ರು ಕೂಡ ಮತಗಳು ಯಾರು ಎಷ್ಟು ಜನರಿಗೆ ಯಾವಾಗ ಹೇಗೆ ಎಷ್ಟು ಬಿದ್ದಿವೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಗೆಲುವಿನ ಅಂತರ ಏನಾಗಬಹುದು ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಇದು ಅಭ್ಯರ್ಥಿಗಳಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೋದ್ರಲ್ಲಿ ನಿರತರಾಗಿರುವಂತೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಕೂಡ ತಮ್ಮ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಕಾರ್ಯಕರ್ತರು ಮತ್ತು ಸಂಬಂಧಪಟ್ಟಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ರಿಲ್ಯಾಕ್ಸ್ ಮೂಡ್ ನಲ್ಲಿ ಕೂಡ ಇದ್ದಾರೆ. ಯಾಕಂದ್ರೆ ಕಳೆದ 20 ದಿನಗಳಿಂದ ಅಭ್ಯರ್ಥಿಗಳು ನಿರಂತರವಾಗಿ ಮನೆ ಪ್ರಚಾರ, ಬಹಿರಂಗ ಸಭೆ, ರೋಡ್ ಶೋ ಸೇರಿದಂತೆ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಜೊತೆಗೆ ಘಟಾನುಘಟಿ ನಾಯಕರು ಕೂಡ ಬಂದಿರೋದ್ರಿಂದ ಅವರೆಲ್ಲರ ಜೊತೆ ಮತದಾರರನ್ನ ಸಂಪರ್ಕಿಸುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಕಳೆದ 20 ದಿನಗಳಿಂದ ಸುಸ್ತಾಗಿದ್ದ ಅಭ್ಯರ್ಥಿಗಳು ಈಗ ಮತದಾನ ಮುಗಿದ ಬಳಿಕ ಮನೆಗಳಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ತಿಮ್ಮಾಪುರ ಗ್ರಾಮದಲ್ಲಿರುವಂತಹ ಮನೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಕಾರ್ಯಕರ್ತರೊಂದಿಗೆ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಸೋಲು ಗೆಲುವು ಹೇಗಾಗುತ್ತೆ ಏನು ಅನ್ನೋದ್ರ ಬಗ್ಗೆ. ಇತ್ತ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ಬಾಗಲಕೋಟೆಯ ನವನಗರದ ಎಪಿಎಂಸಿಯಲ್ಲಿರುವಂತಹ ತಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕಚೇರಿಯೊಂದರಲ್ಲಿ ಕೂತು ರಿಲ್ಯಾಕ್ಸ್ ಆಗಿದ್ದಾರೆ. ತಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಲೆಕ್ಕವನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಕೂಡ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದ್ದಿದ್ರಿಂದ ಬಾಗಲಕೋಟೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮತದಾರರು ಯಾರತ್ತ ಒಲವು ತೋರಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉಂಟಾಗ್ತಾ ಇರೋದ್ರಿಂದ ಇಲ್ಲಿ ಗೊಂದಲ ಕೂಡ ಇದೆ. ಯಾಕಂದ್ರೆ ಹಣದ ಹೊಳೆ ಹರಿಸಿದೆ ಮತ್ತು ಹಣದ ಹೊಳೆಯನ್ನ ಕಾಂಗ್ರೆಸ್ ಹರಿಸಿರೋದ್ರಿಂದ ಇದು ನೋಟುಗಳೆಲ್ಲ ಓಟುಗಳಾಗಿ ಕನ್ವರ್ಟ್ ಆಗ್ತವ ಅನ್ನೋ ಲೆಕ್ಕಾಚಾರ ಒಂದ್ ಕಡೆ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಗರ ನಡುವೆ ಆರೋಪ ಪ್ರತ್ಯಾರೋಪಗಳ ಜೊತೆಗೆ ಗೆಲುವಿನ ಲೆಕ್ಕಾಚಾರ ಇದ್ದು ಇಬ್ರು ಅಭ್ಯರ್ಥಿಗಳು ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೊನೆಗೆ ಆಶೀರ್ವಾದ ಮಾಡುವುದು ಮತದಾರ ಪ್ರಭು ಆಗಿರೋದ್ರಿಂದ ಇವರಿಬ್ಬರ ಅಭ್ಯರ್ಥಿಗಳೇನಿದ್ದಾರೆ ಭವಿಷ್ಯ ಇವಿಎಂ ನಲ್ಲಿ ಭದ್ರವಾಗಿರುವಂತದ್ದು. ಬರುವ ಮೇ 4ರಂದು ಇದಕ್ಕೆ ಉತ್ತರ ಸಿಗಲಿದೆ. ಆದ್ರೆ ಇದ್ರ ಜೊತೆಗೆ ಬೆಟ್ಟಿಂಗ್ ಕೂಡ ನಡೀತಾ ಇದೆ ಏನೋ ಮಾಹಿತಿ ಇದೆ. ಕಾಂಗ್ರೆಸ್ ಗೆಲ್ಲುತ್ತೆ, ಇತ್ತ ಬಿಜೆಪಿ ಗೆಲ್ಲುತ್ತೆ ಅನ್ನೋದ್ರ ಜೊತೆಗೆ ಕೆಲವು ಬೆಟ್ಟಿಂಗ್ ಆಡುವವರು ಕೂಡ ಬೆಟ್ ಗಳನ್ನ ಕೂಡ ಕಟ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳು ತೊಡಗಿದ್ರೆ ಕಾರ್ಯಕರ್ತರು ಕೂಡ ತಮ್ಮದೇ ಆದ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಬೂತ್ ಮಟ್ಟದಲ್ಲಿ ಆಗಿರುವಂತಹ ಮತದಾನದ ಪ್ರಮಾಣ, ನಗರ ಪ್ರದೇಶದಲ್ಲಿ ಆಗಿರುವಂತಹ ಮತದಾನ ಪ್ರಮಾಣ, ಗ್ರಾಮೀಣ ಭಾಗದಲ್ಲಿ ಆಗಿರುವಂತಹ ಮತದಾನದ ಪ್ರಮಾಣವನ್ನ ಎಲ್ಲ ಇಟ್ಕೊಂಡು ಅಳದು ತೂಗಿ ಲೆಕ್ಕಾಚಾರ ಹಾಕಿ ಕೊನೆಗೆ ನಾವೇ ಗೆಲ್ತೇವೆ ಅನ್ನೋ ನಿರ್ಧಾರಕ್ಕೆ ಬರ್ತಾ ಇರೋದ್ರಿಂದ ಇದು ಕೇವಲ ಲೆಕ್ಕಾಚಾರಕ್ಕೆ ಸೀಮಿತವಾಗಿರುವಂತದ್ದು. ನಿಜವಾದ
ಫಲಿತಾಂಶ ಮೇ 4ರಂದು ತಿಳಿದು ಬರಲಿದೆ. ಸುಲಿದೆ. ಧನ್ಯವಾದಗಳು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ದಿನಾಂಕ 23/3/2026 ನಾಮಪತ್ರ ಕೊಡುವುದರ ಮುಖಾಂತರ ಪ್ರಾರಂಭವಾದಂಥ ಈ ಚುನಾವಣಾ ಪ್ರಕ್ರಿಯೆ ನಿನ್ನೆ ತಾರೀಖು 9/4/2026 ಮುಕ್ತಾಯಗೊಂಡಿದೆ. ಸುಮಾರು 20 ದಿನಗಳ ಕಾಲ ನಾವು ಈ ಚುನಾವಣೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದರ ಜೊತೆಗೆ ನಮ್ಮೆಲ್ಲ ಪದಾಧಿಕಾರಿಗಳು, ಹಿರಿಯರು, ಕಾರ್ಯಕರ್ತರು ಎಲ್ಲರೂ ಕೂಡ ಅತ್ಯಂತ ಆತ್ಮೀಯವಾದ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ.